ಪ್ರಸಿದ್ಧಿ ಪಡೆದಂತಹ ಅವರು ಸುಮಾರು 20 ಭಾಷೆಗಳಲ್ಲಿ ಅಂದರೆ ಕನ್ನಡ, ತೆಲುಗು, ಮಲಯಾಳಿ, ಮರಾಠಿ, ತಮಿಳು ಹೀಗೆ 20 ಭಾಷೆಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಸುಮಧುರ ಕಂಠದಿಂದ ಒಳ್ಳೆಯ ಹಾಡುಗಳನ್ನ ಹಾಡಿ ಅವರ ಹಾಡುವ ಸಂಖ್ಯೆ ನೋಡಿದ್ರೆ ನಮಗೆ ಒಂದ್ಸಲ ಆಶ್ಚರ್ಯ ಆಗ್ತದೆ. ಅವರು ಒಟ್ಟು 48,000 ಹಾಡುಗಳನ್ನ ಹಾಡಿದಂತ ಒಂದು ಹೆಮ್ಮೆ ಎಸ್ ಜಾನಕಿ ಅವರಿಗೆ ಸಲ್ಲುತ್ತದೆ. ಅಂತ ಎಸ್ ಜಾನಕಿಯವರು ಅವರು ಸುಮಾರು 20 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಹಾಡಿದ್ರು ಸಹ ಕರ್ನಾಟಕ ಅವರು ಆಂಧ್ರ ಪ್ರದೇಶದಲ್ಲಿ ಮೂಲತಃ ಆಂಧ್ರ ಪ್ರದೇಶದವರು, ಅಲ್ಲಿ ಹುಟ್ಟಿದರೂ ಸಹ ಕರ್ನಾಟಕಕ್ಕೂ ಮತ್ತು ಅವರಿಗೂ ಒಂದು ಅವಿನಾಭಾವ ಸಂಬಂಧ ಇತ್ತು. ಕರ್ನಾಟಕದ ಸುಪ್ರಸಿದ್ಧ ಹಾಡುಗಳನ್ನ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ಕರ್ನಾಟಕದ ಗರಿಮೆಯನ್ನ ಹೆಚ್ಚಿಗೆ ಮಾಡಿದಂತ ಕೀರ್ತಿ ಎಸ್ ಜಾನಕಿ ಅಮ್ಮನವರಿಗೆ ಸಲ್ಲುತ್ತದೆ. ಅಂತಹ ಚಿತ್ರರಂಗದ ದಂತಕಥೆಯಾದಂತಹ ಎಸ್ ಜಾನಕಿಯವರು ಅವರು ಭಾರತದ ಗಾನ ಕೋಗಿಲೆ ಎಂದೇ ಪ್ರಸಿದ್ಧಿಯನ್ನ ಪಡ್ಕೊಂಡಂತವರು. ಇವತ್ತು ಅವರು ಲಿಂಗೈಕ್ಯರಾಗಿದ್ದಾರೆ. ಇವತ್ತು ಅವರಿಗೆ ನಮ್ಮ ಶ್ರೀಮಠದಿಂದ ಪರಮ ಪೂಜ್ಯರ ಒಂದು ದಿವ್ಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತು 1 ನಿಮಿಷ ಅವರಿಗೆ ಆತ್ಮ ಒಂದು ಶಾಂತಿಯನ್ನ ಮೌನಾಚರಣೆಯನ್ನ ಈಗ ನಾವು ಸಮರ್ಪಣೆ ಮಾಡೋಣ. ಈಗ ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತ್ಕೊಳ್ಬೇಕು. ಕ್ಲಾಸ್ ಸಾವಧಾನ. ಈಗ ಪ್ರಾರಂಭವಾಗ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 1 ನಿಮಿಷ ಮೌನಾಚರಣೆಯನ್ನು ತಾವೆಲ್ಲ ಮಾಡುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ ಮಂತ್ರಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ